ನಮಸ್ಕಾರ. ನಮ್ಮ ವಸ್ತು ಪ್ರದರ್ಶನ 3ನೇ ದಿನದಲ್ಲಿ ನಾವಿತ್ತು. ಈಗ ನಮ್ಮ ಪ್ರಿನ್ಸಿಪಾಲ್ ಇದ್ರೆ ಎಲ್ಲರೂ ಅವ್ರ ಜೊತೆ ನಾವು ಮಾತಾಡ್ತಿತ್ತು. ಸರ್, ಹೇಗೆ ಅನ್ಸ್ತಿತ್ತು ರೆಸ್ಪಾನ್ಸ್? ಇವತ್ತು ಎಲ್ಲ ಶಾಲೆ ಮಕ್ಕಳೆಲ್ಲ ಬರ್ತಿದ್ರು, ನಿಮ್ಗೆ ಹೆಂಗ ಅನ್ಸ್ತಿತ್ತು? ನಮಸ್ಕಾರ, ನಾನು ಡಾಕ್ಟರ್ ಶುಭಕರಾಚಾರ್ಯ, ಭಂಡಾರ್ಕರ್ ಕಾಲೇಜಿನ ಪ್ರಾಂಶುಪಾಲನಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ. ಬಹಳ ಒಂದು 10-15 ದಿವಸದಿಂದ ಸತತ ಪರಿಶ್ರಮದ ಫಲವಾಗಿ ಇವತ್ತು ನಮ್ಮ 3ನೇ ದಿವಸದ ಕಾರ್ಯಕ್ರಮ ಮುನ್ನುಗ್ತಾ ಇದೆ. ಹೆಚ್ಚಿನ ಮಕ್ಕಳು ಬರ್ತಾ ಇದ್ದಾರೆ, ಬಹಳ ಖುಷಿ ಆಗ್ತಿದೆ. ಇಲ್ಲಿ ಬಂದು ಹಲವಾರು ರೀತಿಯಂತಹ ಈ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಎಲ್ಲ ರೀತಿಯಂತಹ ಪ್ರಾತ್ಯಕ್ಷಿಕೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಅದೆಲ್ಲವನ್ನು ಎಲ್ಲ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಆ ಮೂಲಕ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಹೆಚ್ಚಿಸುವ ಮೂಲಕ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಅದೇ ರೀತಿ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳು ಮತ್ತು ಜೊತೆಗೆ ನಮ್ಮ ಹಿರಿಯ ಮತ್ತು ಕಿರಿಯ ಎಲ್ಲ ಪ್ರಾಧ್ಯಾಪಕ ಬಂಧುಗಳು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಕೂಡ ನಾನು ಪ್ರಾಂಶುಪಾಲನ ನೆಲೆಯಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬಿ ಕಲಾಕಾರ್ ಅವರ ಒಂದು ವಸ್ತು ಪ್ರದರ್ಶನ ಇತ್ತು, ಅದು ಒಂದು ನೋಡೋಕೆ ಸುಂದರವಾಗಿತ್ತು. ಸೊ ಅವರು ನಮ್ಮ ಜೊತೆ ಇದ್ರೆ ಅವ್ರ ಜೊತೆ ಮಾತಾಡುವ. ಹೆಂಗ ಅನ್ಸಿತ್ತು ಸರ್? ಒಳ್ಳೇದು. ರೆಸ್ಪಾನ್ಸ್ ಹೆಂಗಿತ್ತು? ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬರ್ತಿದ್ರು, ಅವ್ರ ಎಲ್ಲರೂ ಚೆನ್ನಾಗಿ ಬಂದು ಯಾವ ಉಪದ್ರ ತಂಟೆ ತಕರಾರು ಮಾಡದೆ ಚೆನ್ನಾಗಿ ನೋಡಿಕೊಂಡು ಹೋಗ್ತಾರೆ. ಓದ ಪ್ರದರ್ಶನಕ್ಕಿಂತ 2013 ಪ್ರದರ್ಶನ ಈ ಪ್ರದರ್ಶನ ಬಹಳ ಆನಂದ ತೃಪ್ತಿ ಉಂಟು ಮಾಡಿದೆ. 2013ಕ್ಕಿಂತ 2024 ಒಳ್ಳೆ. ಮತ್ತೆ ನಮ್ಮ ಕಾಲೇಜಿಗೆ ಬಂದ್ರೆ ಎಷ್ಟು ಖುಷಿ ಅನ್ಸ್ತಿತ್ತು ನಮ್ಮ ಕಾಲೇಜಲ್ಲಿ ನಿಮ್ಮ ವಸ್ತುಗಳನ್ನ ಪ್ರದರ್ಶನ ಮಾಡುದು. ನಾನು ಈ ಕಾಲೇಜ್ ಬಿಟ್ಟು ಮತ್ತೆ ಎಲ್ಲೂ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಈ ಕಾಲೇಜ್ನಲ್ಲಿ 8 ದಿವಸ 4 ದಿವಸ ಮಾಡ್ತಾರೆ. ಬಾಕಿ ಕಡೆಗಾದ್ರೆ ಬೆಳಿಗ್ಗೆ ಸೆಟ್ ಮಾಡಿ ಸಾಯಂಕಾಲ ತೆಗೆಯುವಾಗ ಬೇಸರ ಆಗತ್ತೆ. ಕೆಲವರಿಗೆ ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ. ಇದು ಕಲ್ಲು ನಾಣ್ಯ. ಆದ್ರೆ ಕಲ್ಲು ನಾಣ್ಯ ಅಂತ ಹೇಳುದಿಲ್ಲ, ಅದು ತಾಮ್ರದ ನಾಣ್ಯಗಳು, ರಾಜನ ಕಾಲದ್ದು. ಇದು ವೆರಿ ಓಲ್ಡ್ ಸೌತ್ ಇಂಡಿಯಾ ಕಾಯಿನ್ಸ್ ಆಫ್ ದಿ ಚೋಳ, ಪಾಂಡ್ಯ, ಹಂಪಿ, ನಾಯಕ್ಸ್, ಟಿಪ್ಪು ಅಂಡ್ ಮೋರ್ ದೆನ್ 500 years ಓಲ್ಡ್ ಕಾಯಿನ್ಸ್, ಅವರ ಕಾಲ. ಇದು ನಾನು ಹೋದ ಸಲ 8 ದಿವಸ ಪ್ರದರ್ಶನ ಮಾಡಿದ ಸರ್ಟಿಫಿಕೇಟ್ ಭಂಡಾರ್ಕರ್. ಇದೆಲ್ಲ ಬ್ರಿಟಿಷ್ ಕಾಲದ ಇಂಡಿಯನ್ ನಾಣ್ಯಗಳು. ಇದು 20 ಪೈಸದ ನಾಣ್ಯಗಳು, ಒಳ್ಳೆ ಮೆಟೀರಿಯಲ್ ಮಾಡಿದ ನಾಣ್ಯಗಳು. ಬೇರೆ ಬೇರೆ ದೇಶ, ನಮ್ಮ ದೇಶದ್ದು ಇಂಡಿಯದ್ದೇ. ಇದು ಸಹ ಇಂಡಿಯದ್ದೇ, ನಮ್ಮ ದೇಶದ್ದೇ. ಕಮ್ಯುನಿಟಿ ಕಾಯಿನ್ಸ್. ಇದು ಸಹ ಇತ್ತೀಚೆಗೆ ಬಂದ 20 ಪೈಸಾ. ಇದು 20 ಪೈಸದ ನಾಣ್ಯ. ಇದು ಬ್ಯಾನ್ ಆದ ನೋಟು. ನಂಬರಿಂಗ್ 888 999 80 ಇದೆಲ್ಲ ಉಂಟು. ಇದು ಹುಲ್ಲಿನಿಂದ ಮಾಡಿದ ಬ್ರಿಡ್ಜ್. ನಮ್ಮ ಸ್ನೇಹಿತರೊಬ್ಬರು ವಾಸುದೇವ ದೇವಡಿಗ ಅಂತೇಳಿ ಅವರು ಮಾಡಿದ್ದ. ಹುಲ್ಲಿನಿಂದ ಮಾಡಿದ, ಹುಲ್ಲನ್ನು ನೆನೆ ಹಾಕಿ ಅದು ಮಾಡಿದ್ದು. ಇದು ನೋಟುಗಳು, 1 ರೂಪಾಯಿ ನೋಟುಗಳನ್ನು ಇದು ಕಲಾತ್ಮಕವಾಗಿ ಅಂಟಿಸಿದ್ದೇನೆ. ಇದು ಸಹ 1 ರೂಪಾಯಿದು. ಇದು ಸಹ 1 ರೂಪಾಯಿದು. ಇದು ಸಹ 1 ರೂಪಾಯಿ. ಇದು 2 ರೂಪಾಯಿದು. ಇದರ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ 200 ರೂಪಾಯಿ. ಮಾರ್ಕೆಟ್ ವ್ಯಾಲ್ಯೂ 25,000 ರೂಪಾಯಿ. ಮಹಾತ್ಮ ಗಾಂಧಿ ಇದ್ದಾರೆ ಬೆಂಗಳೂರಿನಲ್ಲಿ. ಆದ್ದರಿಂದ ಮತ್ತೆ ಇದು 5 ರೂಪಾಯಿದು ಕಲಾತ್ಮಕವಾಗಿ ಜೋಡಿಸಿದ್ದೇನೆ. ಇದು ಬ್ಲ್ಯಾಕ್ ಅಂಡ್ 10 ರೂಪಾಯಿದು ಕಲಾತ್ಮಕವಾಗಿ ಜೋಡಿಸಿದ್ದು. ಇದು ಸಹ ಕಲಾತ್ಮಕವಾಗಿ ಜೋಡಿಸಿದೆ. ಇದು ಸ್ಟಾರ್ ನೋಟ್ ಅಂತೇಳಿ, ಸ್ಟಾರ್ ಇರುತ್ತೆ. ಆ ನೋಟಿಗೆ ಕ್ರೇ ಜಾಸ್ತಿ. ಈ ನೋಟಿಗೆ 180 ರೂಪಾಯಿ ಆದ್ರೆ ಈ ನೋಟಿಗೆ 2,000 ರೂಪಾಯಿ ಸ್ಟಾರ್ ಇಲ್ಲ. ಈ ನೋಟಿಗೆ 2,000 ರೂಪಾಯಿ. ಬೇರೆ ಬೇರೆ ಫೇಸ್ ವ್ಯಾಲ್ಯೂ 520, ಮಾರ್ಕೆಟ್ ವ್ಯಾಲ್ಯೂ 11,400 ಆಗುತ್ತೆ. ಇದೆಲ್ಲ ಮಹಾತ್ಮ ಗಾಂಧಿಗೆ ಸಂಬಂಧಪಟ್ಟಿದ್ದು. ಮಹಾತ್ಮ ಗಾಂಧಿಯವರು 180 ಕಂಟ್ರಿಯಲ್ಲಿ ಅವರ ಇದು ಅಂಚೆ ಚೀಟು ಪ್ರಕಟವಾಗಿದೆ. ಇದು ಸ್ಟಾರ್ ನೋಟು, ಬ್ಯಾಂಕ್ ಸ್ಟಾರ್ ನೋಟ್ಸ್ 500 ರೂಪಾಯಿದು. ಇದರ ಮಾರ್ಕೆಟ್ ವ್ಯಾಲ್ಯೂ 15,000, 45,000. ಫೇಸ್ ವ್ಯಾಲ್ಯೂ 15,000. ಇದು ಬ್ಯಾಂಕ್ ನೋಟ್. ಇದು ಈ ನೋಟು ಇಲ್ಲಿ ಬಿಡಿ. ಇದು ಫ್ಯಾನ್ಸಿ ನಂಬರ್ ನೋಟ್ಸ್. ಬಿಸ್ಮಿಲ್ಲಾ 786 ಕಡೆ 4,000. ಇದೆಲ್ಲ ಬಿಡಿ ನಾವು ಸರ್. ಇದು ಸ್ಟಾರ್ ನೋಟ್ಸ್. ಇದು RBI ಅವರು ಮಿಸ್ಟೇಕ್ ಮಾಡಿದ ನೋಟು. ಉದಯವಾಣಿ
ಉದಯವಾಣಿಯಲ್ಲಿ ಬಂದ ಕೂಡ ಸರಿಯಾದ್ರು, ಯಾಕೆಂದ್ರೆ ರಿಟೈರ್ಡ್ ಆದ ಪರ್ಸನ್ ಮತ್ತೆ ದಸ್ಕತ್ ಬರ್ತಿತ್ತು. ಅದರಿಂದ ಒಂದು ಮಿಸ್ಟೇಕ್ ಉದಯವಾಣಿಯಲ್ಲಿ ಬಿಲ್ ನೋಡಿ ಕೂಡ ಅವ್ರು ಚೇಂಜ್ ಮಾಡಿ. ಇದು ಬೋಟಿನಲ್ಲಿ ಹಾಕ್ಸುವ ದೀಪ 17ನೇ ಶತಮಾನದ ಪರ್ಷಿಯನ್ ಲ್ಯಾಂಗ್ವೇಜ್ ನಲ್ಲಿರುವ 17ನೇ ಶತಮಾನ ಇದು ಪರ್ಷಿಯನ್ ಲ್ಯಾಂಗ್ವೇಜ್ ಉಂಟು ನೋಡಿ, ಪರ್ಷಿಯನ್ ಲ್ಯಾಂಗ್ವೇಜ್ ಇದೆ ಪರ್ಷಿಯನ್ ಲ್ಯಾಂಗ್ವೇಜ್ ಅದ್ರ ಮೇಲ್ಗಡೆ ಡ್ರಾಯಿಂಗ್ಸ್ ಎಲ್ಲ ನೋಡಿ ಚೆನ್ನಾಗಿದೆ. ಡ್ರಾಯಿಂಗ್ಸ್ ಇದು 2 ಲಕ್ಷ ರೂಪಾಯಿಗೆ ಎಸ್ಎಲ್ ಸೇಟ್ ಕೇಳಿದ್ರು, ನಾನು ಕೊಡಲಿಲ್ಲ. 17ನೇ ಶತಮಾನ 17ನೇ ಶತಮಾನ. ಇದು ನನಗೆ ಇಂದಿರಾ ಗಾಂಧಿ ಬ್ಯಾಂಗ್ಳೂರು ಬಾಂಬೆ ಡೆಲ್ಲಿಗೆ ಹೋದಾಗ ನನಗೆ ಸನ್ಮಾನ ಮಾಡಿದ ಬನಿಯನ್, ಅದನ್ನು ಇಂದಿರಾ ಗಾಂಧಿ ದಸ್ಕತ್ ಇದೆ ಅಂತ ಸಂಗ್ರಹ ಮಾಡಿ ಇಂದಿರಾ ಗಾಂಧಿ ಅವ್ರ ಸಿಗ್ನೆ ಇದು ಆಟೋಗ್ರಾಫ್ ನೋಡಿ, ಇಂದಿರಾ ಗಾಂಧಿ ಮ್ಯೂಸಿಯಂ ಅದು ಹಾಕಿ ನೋಡಿ ಮೆಮೊರಿ. ಇದು 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 ಈಸ್ ಮಾಸ್ಟರ್ ವಾಯ್ಸ್ ಗ್ರಾಮ್ಫೋನ್ ಮೇಡ್ ಇನ್ ಇಂಗ್ಲೆಂಡ್. ಬೆಟ್ರಿಯ ಕರೆಂಟಿನ ಅಗತ್ಯದಲ್ಲಿ ನಡೆಯುವ ಯಂತ್ರ. ಸರ್ ಎಷ್ಟೊಂದು ವಸ್ತುಗಳನ್ನ ನಮಗೆ ಸಂಗ್ರಹಿಸಿಟ್ಟಿದ್ದಾರೆ. ಸೊ ಅವ್ರದ್ದು ಗಂಗಾಳಿಯಲ್ಲಿ ಕೂಡ ವಸ್ತು ಸಂಗ್ರಹಾಲಯ ಇದೆ, ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಹಲೋ, ಗಂಗೊಳ್ಳಿಯಲ್ಲಿ ನಂದು ವಸ್ತು ಪ್ರದರ್ಶನ ಉಚಿತವಾಗಿ, ಭಾರತ ದೇಶದಲ್ಲಿ ಏಕೈಕ ಮ್ಯೂಸಿಯಂ ಉಚಿತವಾಗಿ ಇರೋದು. ಅದನ್ನು ನಾವು ಪ್ರತಿ ಸಂಡೇ ಬಂದವರಿಗೆ ವಿವರವಾಗಿ ತೋರಿಸ್ತೇವೆ. ಪ್ರತಿ ಸಂಡೇ ಓಪನ್ ಇರ್ತದೆ. ಪ್ರತಿ ಸಂಡೇ ಓಪನ್ ಇರ್ತದೆ. ನೀವೇನಾದ್ರೂ ಈ ತರ ವಸ್ತುಗಳನ್ನ ನೋಡ್ಬೇಕು ಅನ್ನೋ ಆಸೆ ಇದೆ, ತುಂಬಾ ಹಳೆ ವಸ್ತುಗಳಿದೆ, 17ನೇ ಶತಮಾನದ ವಸ್ತುಗಳಿದೆ. ನೀವು ಹಾಗೆ ನೋಡ್ಬೇಕು ಅನ್ನೋದ್ರೆ ಪ್ರತಿ ಸಂಡೇ ಗಂಗೊಳ್ಳಿಗೆ ಹೋಗಿ ಜಿ ಬಿ ಕಲೇಕರ್ ಅವರ ಒಂದು ವಸ್ತು ಸಂಗ್ರಹಾಲಯವನ್ನು ನೀವು ನೋಡ್ಲೇಬೇಕು. ಅದು ನಿಜವಾಗ್ಲೂ ನೋಡುವಂತ ಒಂದು ವಸ್ತು ಸಂಗ್ರಹಾಲಯ, ಅದು ಉಚಿತವಾಗಿ ಅವ್ರು ಮಾಡ್ತಾ ಇದ್ದಾರೆ. ಸೊ ನಾವೀಗ ಯಕ್ಷಗಾನ ಮ್ಯೂಸಿಯಂ ಎದುರಿತ್ತು, ನೀವು ನೋಡ್ತಿರ್ಬೋದು. ಈಗ ಒಳಗಡೆ ಹೋಗಿ ಎಂತೆಲ್ಲ ಇತ್ತು ಯಕ್ಷಗಾನ ಮ್ಯೂಸಿಕಲ್ ಎಲ್ಲ ತೋರಿಸೋ ಬನ್ನಿ. ಈಗ ಯಕ್ಷಗಾನ ಮ್ಯೂಸಿಯಂ ಅಲ್ಲಿ ನಾವು ಶಶಾಂಕ್ ಸರ್ ಜೊತೆ ಇತ್ತು. ಶಶಾಂಕ್ ಸರ್ ಹೇಳಿ ಸರ್, ಹೆಂಗಿತ್ತು ರೆಸ್ಪಾನ್ಸ್? ಮತ್ತೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಈ ಬೇರೆ ಬೇರೆ ಶಾಲೆಗಳಿಂದ, ಬೇರೆ ಬೇರೆ ಕಾಲೇಜ್ಗಳಿಂದ ಎಲ್ಲ ಬರ್ತಾ ಇದ್ದಾರೆ, ತುಂಬಾ ಜನ ಬರ್ತಾ ಇದ್ದಾರೆ. ಮತ್ತೆ ನಾವು ಬಂದವ್ರ ಹತ್ರ ಎಲ್ಲ ಒಂದು ಫೀಡ್ಬ್ಯಾಕ್ ಅಂತ ತಗೋತಾ ಇದ್ದೇವೆ. ಸೊ ರೆಸ್ಪಾನ್ಸ್ ಎಲ್ಲದೂ ಚೆನ್ನಾಗಿದೆ. ಅಂದರೆ ನಮ್ಮ ಇಲ್ಲಿರುವಂಥ ಗೊಂಬೆಗಳು, ಯಕ್ಷಗಾನ ಗೊಂಬೆಗಳಾಗಲಿ ಅಥವಾ ಇಲ್ಲಿರುವಂಥ ಸೆಟಪ್ ಆಗಲಿ, ಇದ್ರ ಬಗ್ಗೆ ಎಲ್ಲ ಯಾರ್ದು ಏನು ಕಾಮೆಂಟ್ಸ್ ಅಂತ ಏನು ಬಂದಿಲ್ಲ, ಕಾಂಪ್ಲಿಮೆಂಟ್ಸೇ ಬಂದಿದೆ ಇಲ್ಲಿವರೆಗೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ. ಮತ್ತು ಇದನ್ನು ವಿಶೇಷವಾಗಿ ನಾವು ಈ ವಸ್ತು ಸಂಗ್ರಹಾಲಯಕ್ಕೋಸ್ಕರ ಸಿದ್ಧಪಡಿಸಿದ್ದಲ್ಲ. ಇದು ಕಾಲೇಜಿನ ಒಂದಷ್ಟು ಪ್ರತಿಷ್ಠಿತ ವ್ಯವಸ್ಥೆಗಳಲ್ಲಿ ಇದು ಒಂದು ಯಕ್ಷಗಾನ ಆವರ್ತ ಯಕ್ಷಗಾನ ವಸ್ತು ಸಂಗ್ರಹಾಲಯ ಅನ್ನುವಂಥದ್ದು. ಸೊ ಇದು ನಮ್ಮ ಕಾಲೇಜಿನ ರೂವಾರಿಗಳಾದಂತಹ ಡಾಕ್ಟರ್ ಎಚ್ ಶಾಂತಾರಾಮ್ ಇವರ ಒಂದು ಕನಸಾಗಿತ್ತು. ಸೊ ಅದನ್ನು ಸುಮಾರು 10 ವರ್ಷಗಳ ಹಿಂದೆ ನಮ್ಮ ಗೋಲ್ಡನ್ ಜುಬ್ಲಿ ಸಂಭ್ರಮದ ಟೈಮಲ್ಲಿ ಶ್ರೀಯುತ ರಂಜಿತ್ ಕುಮಾರ್ ಬಕ್ವಾಡಿ ಇವರ ನೇತೃತ್ವದಲ್ಲಿ ಪ್ರಾರಂಭಗೊಂಡಂಥ ಈ ವಸ್ತು ಸಂಗ್ರಹಾಲಯ, ಯಕ್ಷಗಾನದ ವಸ್ತು ಸಂಗ್ರಹಾಲಯ, ಅದನ್ನು ಈಗ 3-4 ವರ್ಷಗಳ ಕೆಳಗೆ ಇನ್ನೊಂದಷ್ಟು ಅಡಿಷ್ನಲ್ ಆಗಿ ಒಂದಷ್ಟು ಗೊಂಬೆಗಳನ್ನು ತಂದು ಮತ್ತು ಇಲ್ಲಿರುವಂಥ ಈ ಮೇಕಪ್ ಸೆಟ್ಗಳನ್ನೆಲ್ಲ ತಗೊಬಂದು ಮತ್ತು ಈ ಥರದ್ನೆಲ್ಲ ಏನು ನಮ್ಮ ಚೌಕಿ ಮನೆಯ ಸೆಟ್ಟಿಂಗು ಮತ್ತು ಒಂದಷ್ಟು ಫೋಟೋಸ್ಗಳು ಮತ್ತು ಸಮಕಾಲೀನ ಕಲಾವಿದರ ಫೋಟೋಸ್ಗಳು ಮತ್ತು ಏನು ನಮ್ಮ ಹಿಂದಿನಿಂದ ಬಂದಂಥ ಸಂಪ್ರದಾಯಬದ್ಧ ಮೇರು ಕಲಾವಿದರ ಫೋಟೋಗಳು ಮತ್ತು ಅದ್ರ ಬಗ್ಗೆ ಒಂದಷ್ಟು ಯಕ್ಷಗಾನದ ರೈಟಪ್ಗಳು ಇದನ್ನೆಲ್ಲ ಮಾಡಿ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೇವೆ. ಇನ್ನೂ ಒಂದಷ್ಟು ಚೌಕಿಯ ವಿಚಾರವಾಗಿ ಒಂದಷ್ಟು ಇಂಪ್ರೂವ್ಮೆಂಟ್ ಮಾಡೋದಕ್ಕಿದೆ. ಮತ್ತು ನಾವು ಒಂದಷ್ಟು ಈ ಸುಮಾರು ಒಂದು 250 ವರ್ಷಗಳ ಹಿಂದಿನ ಇತಿಹಾಸ ಇರುವಂಥ ಒಂದಷ್ಟು ಕಿರೀಟಗಳನ್ನು, ಯಕ್ಷಗಾನ ಕಿರೀಟಗಳನ್ನು, ಯಕ್ಷಗಾನ ಕಿರೀಟಗಳನ್ನು ಇದನ್ನೆಲ್ಲ ನಾವು ಕಲೆ ಹಾಕುವ ಪ್ರಯತ್ನ ಮಾಡಿದ್ದೇವೆ. ಸೊ ಅಲ್ಲಿರುವಂಥದ್ದು ಅದು ಅಲ್ಲದದು ಇದು ಸುಮಾರು ಒಂದು 200-250 ವರ್ಷದ ಹಿಂದಿಂದು ಅಂತ ನಮಗೆ ಸಿಕ್ಕಿರುವಂಥ ಮಾಹಿತಿ. ಇದು ಮೂಲಭೂತವಾಗಿ ಇದ್ದಂಥ ವ್ಯವಸ್ಥೆ ಇದು ಕಿರೀಟಕ್ಕೆ. ಇಲ್ಲಿ ನೋಡ್ಬೋದು ನೀವು ಸೈಡ್ ಈ ಯಕ್ಷಗಾನದ ಕಿರೀಟದ ಈ ಬದಿಯಲ್ಲಿರುವಂಥ ಎಡ ಮತ್ತು ಬಲ ಬದಿಯಲ್ಲಿರುವಂಥ ರೆಕ್ಕೆ ಇಲ್ಲ ಇದಕ್ಕೆ. ಸೊ ಅಂದ್ರೆ ಹ್ಯಾಕ್ ಕಟ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಐಡಿಯಾ ನಮಗೂ ಇಲ್ಲ. ಅಂತೂ ಇದೊಂದು ಸಿಕ್ತು ನಮಗೆ, ಹಾಗಾಗಿ ಇದನ್ನೊಂದು ತಗೊಬಂದ್ವಿ. ಇದನ್ನ ಮುಂದಿನ ವರ್ಷನ್ ಆಗಿ ಅದು ಸಿಗ್ತದೆ, ಆ ಕಿರೀಟ ಸಿಗ್ತದೆ. ಇದೆಲ್ಲ ಪ್ಯೂರ್ ಆಗಿ ನಮ್ಮ ಏನು ಮರದ ಕೆತ್ತನೆ ಮಾಡಿರುವಂಥದ್ದು. ಸೊ ಅದರ ಮುಂದಿನ ಭಾಗವಾಗಿ ಆ ಕಿರೀಟ ಸಿಗ್ತದೆ. ಸೊ ಇದೆಲ್ಲ ಬಣ್ಣದ ಕಿರೀಟ, ಮತ್ತೆ ಆವಾಗ ಹೆಣ್ಣು ಬಣ್ಣಕ್ಕೆ ಉಪಯೋಗಿಸಿದಂಥ ಕಿರೀಟ.
ಈ ಥರದ್ದೆಲ್ಲ ಒಂದಷ್ಟು ಇನ್ನು ಪ್ರಗತಿಯಲ್ಲಿದೆ ಕೆಲಸ, ಇನ್ನು ಮುಂದುವರಿತದೆ. ಇದೊಂದು ಒಳ್ಳೆ ಯಕ್ಷಗಾನದ ನಮ್ಮ ಕುಂದಾಪುರದಲ್ಲಿ ಹಾಗೂ ನಮ್ಮ ಕಾಲೇಜಿಂದು ಹಾಗೂ ನಮ್ಮ ಇದರಲ್ಲಿ ಯಾವುದು ಉಡುಪಿ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂಥ ಒಂದು ವಸ್ತು ಸಂಗ್ರಹಾಲಯ ಆಗ್ತದೆ ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನಾವೊಂದು ಮೀನುಗಾರಿಕೆ ಇಲಾಖೆಯವರು ನಡೆಸಿದ ಒಂದು ಎಕ್ಸಿಬಿಷನ್ ಹೋಗ್ತಾ ಇತ್ತು. ಈಗ ಇದೆಲ್ಲ ನಡೆಸಿರೋದು ಒಂದು ಮೀನಿನ ಹೊಟ್ಟಿ ಒಳಗೆ ಬಾಯಿ ಒಳಗೆ ಹೋಗ್ತಾ ಇತ್ತು. ಬನ್ನಿ ನಿಮ್ಗೂ ತೋರಿಸುವ. ನಾವು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಅವ್ರದ್ದು ಒಂದು ಸ್ಟಾಲ್ ಎದುರಿತ್ತು. ಅವ್ರು ತುಂಬಾ ಪರ್ಷಿಯನ್ ಕ್ಯಾಟ್ಸ್ ಆಗಿರ್ಬೋದು, ಮತ್ತೆ ಮೊಟ್ಟೆಗೆ ಕೋಳಿ ಇಲ್ಲದೆ ಕಾವು ಕೊಡೋದು ಹೆಂಗೆ ಅದರ ಉಪಕರಣ ಕೂಡ ಇಟ್ಟಿರ, ಸುಮಾರು ರೀತಿಯ ಜೀವಿಗಳನ್ನು ಇಟ್ಟಿರಲಿಲ್ಲ. ಬನ್ನಿ ಅವ್ರನ್ನ ಮಾತಾಡ್ಸ್ಕ ಎಂತಲ್ಲಿ ಇತ್ತಳಿಕೆ ಎಂಬ, ಅವ್ರನ್ನ ಮಾತಾಡ್ಸಿ ಎಂತಲ್ಲಿ ಇತ್ತಳಿಕೆ ಎಂಬ ಹೇಳಿ ಸರ್ ಒಂದೊಂದೇ. ಇದು ಪರ್ಷಿಯನ್ ಕ್ಯಾಟ್ ಅಂತ, ಕ್ಯಾಟ್ ಬೆಕ್ಕಿನ ಜಾತಿ ಪರ್ಷಿಯನ್ ಇದ್ರದ್ದು. ಇದು ಲೋಕಲ್ ಇದ್ರಲ್ಲಿ ಬರುತ್ತೆ. ಮತ್ತೆ ಇದು ಮೊಲ, ಮತ್ತೆ ಇದು ಲವ್ ಬರ್ಡ್ಸ್. ಇದು ಖನಿಜ ಮಿಶ್ರಣ, ಜಾನುವಾರುಗಳಿಗೆ ಖನಿಜ ಮಿಶ್ರಣ. ಮತ್ತೆ ಇದು ಸೈಲೇಜ್, ಒಣ ಹುಲ್ಲನ್ನು, ಹಸಿ ಹುಲ್ಲನ್ನು ಕಟ್ ಮಾಡಿ, ಇದು ಪೋಷಕಾಂಶ ಜಾಸ್ತಿ ಇದ್ರಲ್ಲಿ ಎಲ್ಲದಕ್ಕೆ. ಯಾವ್ದು ಪ್ರಾಣಿ ಅಂದ್ರೆ ಇದು ಎಲ್ಲಾ ಪ್ರಾಣಿಗಳಿಗೂ ಆಗ್ತದೆ, ಆಡಿಗೂ ಆಗ್ತದೆ, ಎಲ್ಲಾ ಪ್ರಾಣಿಗಳಿಗೂ ಆಗ್ತದೆ. ಇದು ಅಜೋಲಾ, ಇದು ಇದಕ್ಕೆ ನಿಮ್ಮ ಕೆರೆಯಲ್ಲೆಲ್ಲ ಬೆಳೀತದೆ ನೋಡಿ, ಅದೇ ಇದು ಮಾಡ್ತಾರೆ. ಇದು ಪಶುಹಾರ ಅಂತ ಹೇಳಿದ್ರೆ ಇದ್ರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಈಗ ಕೊಡ್ಬೇಕಾದ. ಇದ್ರಲ್ಲಿ ಇದು ಪೆಲೆಟ್ ಸಿಸ್ಟಮ್ ಬರ್ತದೆ, ಇದ್ರಲ್ಲಿ ಕೆಲವು ಪೌಡರ್ ಸಹ ಬರ್ತದೆ. ಇದು ನೆಕ್ಕು ಬಿಲ್ಲೆ, ಜಾನುವಾರುಗಳಿಗೆ ಕ್ಯಾಲ್ಸಿಯಂ ಅಂಶ ಏನಾದ್ರು ಕಡಿಮೆ ಇದ್ರೆ ಇದನ್ನ ಅದ್ರ ಹತ್ರ ಇದ್ರೆ ದಿನ ಇದು ನೆಕ್ತದೆ. ಲಿಕ್ಕಿಂಗ್ ಮಾಡ್ಕೊಂಡ ಇದ್ರ ಕ್ಯಾಲ್ಸಿಯಂ ಮಿನರಲ್ಸ್ ಅನ್ನ ಸಪ್ಲೈ ಮಾಡ್ಕೊಡ್ತದೆ. ಅದ್ರಷ್ಟು ನಾವೇನ್ ಕೊಡ್ತೀವಿ, ಇದು ಕಂಟಿನ್ಯೂ ಎಷ್ಟು ಟೈಮ್ ಇದ್ರೂ ಒಳ್ಳೇದು. ಇದು ನೆಕ್ಸ್ಟ್ ನಿಮ್ದು ಹಾಲು ಕರಿಯುವ ಉಪಕರಣ. ಇದನ್ನ ಇಲ್ಲಿದೆ, ಇದನ್ನ ಆನ್ ಮಾಡಿ ಬಿಟ್ಟು ಇದನ್ನ 4 ಕೆಚ್ಚಲಿಗೆ ಹಾಕಿದ್ರೆ 4 ಮಲೆ ಇದ್ರೊಳಗೆ ಇದು ಇನ್ಸರ್ಟ್ ಮಾಡಿದ್ರೆ ಇದ್ರೊಳಗಡೆ ಇದರಿಂದ ಟೈಮಿಂಗ್ಸ್ ಅಲ್ಲ ಗೊತ್ತಾಗ್ತದೆ. ಅದು ನಿಮ್ಗೆ ಇದಾದ್ಬಿಟ್ಟು ಟೈಮಿಂಗ್ಸ್ ಇರ್ತಿಲ್ಲ. ಇದು ಆಟೋಮೆಟಿಕ್ ಅಲ್ಲ, ಇದು ಆಟೋಮೆಟಿಕ್ ಅಲ್ಲಿ ಟೈಮಿಂಗ್ ಇದ್ರಲ್ಲಿ ತಂದು ಹಾಕಿದ್ರೆ ಇದು ಹೀಟ್ ಮಾಡ್ತದೆ. ಹೀಟ್ ಮಾಡಿ ಮರಿ ಮಾಡುವ ಉಪಕರಣ ಇದು. ಸಾಮಾನ್ಯ ಸಣ್ಣ ಮಟ್ಟದ ಇದು. ಇದರಲ್ಲಿ ಫಾರ್ಮ್ಸ್ ಅಲ್ಲೆಲ್ಲ ದೊಡ್ಡದಿದೆ. ನಿಮಗೆ ಬ್ರೈಲರ್ ಮರಿ ಎಲ್ಲ ಬರ್ತದಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಇದೀಗ ಸಣ್ಣ ಮಟ್ಟದ ಮನೆಯವರಿಗೆಲ್ಲ ಯೂಸ್ ಆಗುತ್ತೆ. ಕರೆಕ್ಟ್ ಎಷ್ಟು ದಿನಕ್ಕೆ ಮರಿ ಆಗ್ಬೋದು? ಒಂದು ಇದು 24 ಇದ್ರದ್ದು 20 ನಾವು ಕಂಡ 18 ಮರಿ ಆಗುತ್ತೆ. ಥ್ಯಾಂಕ್ ಯು ಸರ್. ಅದಷ್ಟೇ ಅದು ಇದಾಗ್ತಾ ಇದೆ. ಮೊಟ್ಟೆನ ತಿರುಗಾಕತ್ತೆ, ಅದೇ ರೀತಿ ಮೊಟ್ಟೆ ರೊಟೇಷನ್ ಆಗ್ತಾ ಇರೋದು. ಥ್ಯಾಂಕ್ ಯು ಸರ್. ನಾವೀಗ ಎಕ್ಸಿಬಿಷನ್ ನ ಲೈಬ್ರರಿ ಒಂದು ಎಕ್ಸಿಬಿಷನ್ ಅಲ್ಲಿ ಇತ್ತ, ಅಲ್ಲಿ ಒಳಗಡೆ ಎಲ್ಲ ಸುಮಾರೆಲ್ಲ ರೆಡಿ ಮಾಡಿ ಇಟ್ಟಿರ. ಸೊ ನಾವೀಗ ಮನೋಹರ್ ಸರ್ ಮಾತಾಡೋಣ. ಸರ್ ನಿಮ್ದು ಪ್ರಿಪರೇಷನ್ಸ್ ಎಲ್ಲ ಹೆಂಗೆ ಇತ್ತು? ಪ್ರಿಪ್ರೇಷನ್ ಜರ್ನಿ ಒಂದು ತುಂಬ ನನಗೆ ನಾನು ನೆನ್ಪಿಡುವಂಥ ಜರ್ನಿ. ಯಾಕಂತಂದ್ರೆ ನಾನು ಪ್ರತಿ ಸಲ ಪ್ರೋಗ್ರಾಮ್ ಮಾಡಿದಾಗ ಪ್ರೋಗ್ರಾಮಿಗಿನ ಜಾಸ್ತಿ ಎಂಜಾಯ್ ಮಾಡೋದು ಪ್ರಿಪ್ರೇಷನ್. ಯಾಕಂತಂದ್ರೆ ಅದರಲ್ಲಿ ಆಗುವಂಥ ಕಷ್ಟ ಇರ್ಬೋದು, ಚಾಲೆಂಜಸ್ ಇರ್ಬೋದು, ಹೊಸ ಐಡಿಯಾಸ್ ಇರ್ಬೋದು, ಅದೆಲ್ಲ ಆಗೋದು ಬ್ಯಾಕ್ಗ್ರೌಂಡ್, ಅದು ಬಿಸೈಡ್ ದ ಸ್ಕ್ರೀನ್ ಅಂತ ಹೇಳ್ತಾರೆ, ಬಿಹೈಂಡ್ ದ ಸ್ಕ್ರೀನ್ ಅಂತ ಹೇಳ್ತಾರೆ. ಹಾಗೆ ನಮ್ದು ಇದು ಹಾಗೆ ಇದು ಇಡೀ ಸೆಟಪ್ ಏನಿದೆ ಇದು ಹೀಗೆ ಇದು ಇಡೀ ಸೆಟ್ ಆಗ್ಬೇಕಿದ್ರೆ ಅದು ತುಂಬಾ ಜರ್ನಿ ಇದೆ. ಅದು ಈಗ ನಾವೊಂದು 6 ದಿನದ ಜರ್ನಿ, ಅದು ಎಂಟೈರ್ ಪ್ರೊಸೆಸ್ ಇದೆಯಲ್ಲ. ಇಲ್ಲಿ ಇದು ಹೀಗಿಂದ ಹಿಡಿದು ಈಗ ಆರ್ಟ್ಗೆ ಇದು ಕ್ರಾಫ್ಟ್ ಝೋನ್ ಇಂದ ಹಿಡಿದು ಇರ್ಬೋದು, ಇಲ್ಲಿ ಎಂಟ್ರೆನ್ಸ್ ನ ರೆಡಿ ಮಾಡೋದಿರ್ಬೋದು, ಅಥವಾ ಈ ಬುಕ್ ಅನ್ನ ಮಕ್ಕಳಿಗೋಸ್ಕರ ಈಗ ಹೇಗೆ ಒಂದು ಏನ್ ಹೇಳ್ತಾರೆ ಫೋಟೋಕ್ಕೆ ಸೆಟ್ ಮಾಡಿ ಕೊಟ್ಟಿರೋದಿರ್ಬೋದು. ಇದೆಲ್ಲ ವಿಜುವಲಿ ಅಟ್ರಾಕ್ಟ್ ಆಗಲಿ ಅಂತೇಳಿ ಚಿಕ್ಕ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರೋದು ವಿಜುವಲ್ ಅಟ್ರಾಕ್ಷನ್ಸ್. ಈಗ ಯಾವುದೇ ಬುಕ್ ಆಗಲಿ, ಆ ಬುಕ್ಕಿನ ಟೈಟಲ್ ನೋಡಿ ಅಥವಾ ಬುಕ್ಕಿನ ಫ್ರಂಟ್ ಪೇಜ್ ನೋಡಿ ಹೆಚ್ಚಿನವ್ರು ಬುಕ್ಕನ್ನು ತಗೋತಾರೆ. ನಾನೊಬ್ಬ ಲೈಬ್ರರಿಯನ್ ಆಗಿ ಬುಕ್ಕಿನ ಒಳಗಿನ ಕಂಟೆಂಟ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಇವತ್ತು ಅಂತ ಕೇಳಿದ್ರೆ, ಈಗಿನ ಪ್ರಪಂಚ ಇರುವುದು ಹಾಗೆ. ಹೊರಗಡೆ ಪ್ರಪಂಚ ಹೇಗೆ ಕಾಣಿಸ್ತದೆ ಅನ್ನೋದ್ರ ಮೇಲೆ ಪ್ರಪಂಚ ನಡೀತದೆ. ಅದು ಪ್ರತಿಯೊಂದು ಥಿಂಗ್ಸ್ ಅಲ್ಲೂ ಅಪ್ಲೈ ಆಗುತ್ತೆ. ಹಾಗಾಗಿ ಲೈಬ್ರರಿ ನನಗೆ ಹಾಗೆ ಕಾಣಿಸ್ತದೆ. ಇದೀಗ ಏನ್ ಸೆಟಪ್ ಇದೆ, ಎಂಟೈರ್ ಸೆಟಪ್ ಏನ್ ಕಾಣಿಸ್ತದೆ ಇಲ್ಲಿ, ಅದು ಫುಲ್ ಬೇಸ್ಡ್ ಆನ್ ಅದೇ ವಿಜುವಲ್ ಅಟ್ರಾಕ್ಷನ್ಸ್. ಇದಕ್ಕೆ ನಾವು ಕಂಪ್ಲೀಟ್ ತಯಾರಿ ಮಾಡಿದ್ವಿ. ಇದೀಗ ಸೆಟ್ ಏನಿದೆ, ಮಕ್ಕಳಿಲ್ಲಿ ಕೂತ್ಕೊಂಡು ಫೋಟೋ ತೆಗಿಬಹುದು, ಅದೆಲ್ಲ ಮಾಡ್ಬೋದು. ಹಾಗೆ ನಮ್ದು 2nd ಫ್ಲೋರ್. ಈ ಸಲ ನನ್ನ ಜರ್ನಿಯಲ್ಲಿ ನಾನು ಯೂಶುವಲಿ ಮಕ್ಕಳ ಜೊತೆ ಪ್ಲಾನ್ ಮಾಡಿಕೊಂಡು ಥೀಮ್ ಬೇಸ್ ಎಲ್ಲ ಹೋಗ್ತೇನೆ. ಈ ಸಲ ನನಗೆ ಇದರಲ್ಲಿ ತುಂಬಾ ಹೆಲ್ಪ್ ಮಾಡಿದವರು ನನ್ನ ಸ್ಟಾಫ್.
ಶಾಂತಿ ಅಕ್ಕ, ಸುರೇಖ ಅಕ್ಕ ಇರ್ಬೋದು, ಗೋವಿಂದ್ರ ಇರ್ಬೋದು, ಪ್ರಶಾಂತ್ ಇದ್ದಾರೆ, ಅವರೆಲ್ಲ ಸೇರಿ ಒಂದು ಪ್ರಯತ್ನ. ನನ್ನ ಟೀಮ್ ಇದೆ, ಮಕ್ಕಳದ್ದು ಒಂದು ತಂಡ ಇದೆ, ನಾವೊಂದು 10-12 ಜನ ಮಕ್ಕಳಿದ್ದಾರೆ ನನ್ನ ಜೊತೆ, ಯಾವತ್ತು ಸದಾ ಇರ್ತಾರೆ ಅವರು. ಅವರ ಸಹಾಯದಿಂದ ಇಷ್ಟು ದೊಡ್ಡ ಒಂದು ಈ ಕಲ್ಪನೆ ಏನಿದೆ, ಇದು 4 ಫ್ಲೋರಿನ ಬಿಲ್ಡಿಂಗ್ ಅನ್ನ ಒಂದು ಹಬ್ಬದ ವಾತಾವರಣದಲ್ಲಿ ತೋರಿಸುವ ಒಂದು ಕಲ್ಪನೆ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಜರ್ನಿ. ಮತ್ತೆ ಮಕ್ಕಳದ್ದು ಹೊರಗಡೆ ಮಕ್ಕಳದ್ದೆಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಾವು ಇಲ್ಲಿ ಮಕ್ಕಳಿಗೆ ಕ್ವಶನ್ ಕೇಳುವಂಥದ್ದು, ಈಗ ಕ್ರಾಫ್ಟ್ ಝೋನ್ ಅಲ್ಲಿ ಪೇಪರ್ನ ರೀಯೂಸ್ ಬಗ್ಗೆ ಏನು ಅಂತ ಹೇಳಿ ಹೇಳ್ಕೊಡೋದು, ಅವಾಗ ಅವರು ಹೀಗೆ ಮಾಡ್ಬೋದಾ ಅಂತ ಕೇಳ್ತಾರೆ. ಅದಿರ್ಬೋದು, ಪಾಪ ಮಕ್ಕಳು ಅಲ್ಲಿಂದ ಬಂದಿದ್ದಾರೆ, ಸಾಧಾರಣ ಅವ್ರದ್ದು 2 ಗಂಟೆ ಜರ್ನಿ ಆದ್ರೂ ಇಲ್ಲಿಗೆ ಬಂದಾಗ ಲಾಸ್ಟ್ ಇಲ್ಲಿ ಬರೋದು, ಇಲ್ಲಿ ಬಂದ್ರೂ ಅವ್ರ ಹತ್ರ ಎನರ್ಜಿ ಇದೆ, ಎಂಥೂಸಿಯಾಸಮ್ ಇದೆ. ಸರ್ ಇದು ಏನು ನಾನು ಕೆಲವರಿಗೆ ಕ್ವಶನ್ ಎಲ್ಲ ಕೇಳ್ತೇನೆ, ಆಲ್ವೇಸ್ ಕಮಿಂಗ್ ಬಟ್ ನೆವರ್ ಅರೈವ್ಸ್, ಅದೆಲ್ಲ ಕೇಳ್ತಾ ಇರ್ತೇನೆ. ಆಗ ಆ ಮಕ್ಕಳ ರಿಯಾಕ್ಷನ್ ಇರ್ಬೋದು, ಅದು ಏನು ಒಂದು ಕೇಳಿದ ನಂತರ ಇನ್ನೊಂದು ಕೇಳಿ ಸರಿ ಹೀಗಿದೆ ಅಂತೆಲ್ಲ ಅನ್ಕೊಳ್ಳೋದು. ಅದು ಪ್ರತಿಯೊಂದು ಮಕ್ಕಳಿಗೆ ಬುಕ್, ನಾವು ಸರ್ವೈವರ್ ಸಿಂಕ್ ಅಂತ ಒಂದು ಬುಕ್ ಇದೆ, ಅದನ್ನ ಅವರಿಗೆ ಇದು ರಿಸಲ್ಟ್ ಆಗಿ ಕೊಡ್ತಾ ಇದ್ದೇವೆ. ಅವರು ಆನ್ಸರ್ ಮಾಡೋದು ಅವ್ರಿಗೆ ಬುಕ್ಸ್ ಅನ್ನೆಲ್ಲ ಕೊಡ್ತಾ ಇದ್ದೇವೆ. ಸೊ ರೆಸ್ಪಾನ್ಸ್ ಒಳ್ಳೇದು, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನಮ್ಮ ಎಲ್ಲ ಬೃಹತ್ ವಸ್ತು ಪ್ರದರ್ಶನ ಮುಗಿಸಿ ಅವರಿಗೆ ಎಕ್ಸಿಟ್ ಇಂದ ಹೊರಗಡೆ ಬಂದವರು ಸ್ಟೂಡೆಂಟ್ ಸಮೇತವಾಗಿ ಒಬ್ರು ಮ್ಯಾಮ್ ಹೊರಗಡೆ ಬಂದಿರ. ಮ್ಯಾಮ್ ನಿಮ್ಮ ಹೆಸರು? ಪವಿತ್ರ. ಯಾವ ಕಾಲೇಜ್, ಯಾವ ಶಾಲೆಯಿಂದ? HMM BKR. ಸೊ ನೀವು ಈಗ ನೋಡಿದ್ರಲ್ಲ ನಮ್ಮ ಬಂಡಗಸ್ ಕಾಲೇಜಿನ ವಸ್ತು ಪ್ರದರ್ಶನ, ಹೇಗಾಯ್ತು ಎಕ್ಸ್ಪೀರಿಯನ್ಸ್? ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರೆ, ಅವರಿಗೆ ನಾಲೆಜ್ ಸಿಕ್ತದ್ದು ಏನು, ಹೆಂಗಾಯ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ? ಆಕ್ಚುಲಿ ತುಂಬಾ ಚೆನ್ನಾಗುಂಟು, ಯಾಕಂದ್ರೆ ಈ ಟೀಮ್ ಬಿಹೈಂಡ್ ದಿಸ್ ಇದೆಲ್ಲ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿರೋದು ನಾನು ಇನ್ನೂ ನೋಡಿರ್ಲಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು, ವೆಲ್ ಆರ್ಗನೈಸ್ಡ್ ಅಂಡ್ ಡಿಸಿಪ್ಲಿನ್. ಬೇರೆ ಮಕ್ಕಳದ್ದು ಕಾಲೇಜಿನವರದ್ದು ನೋಡಿದೆ ನಾನು, ತುಂಬಾ ಡಿಸೆಂಟ್ ಆಗಿ ನೀಟ್ ಆಗಿ ಮಾಡಿದ್ದಾರೆ. ವೆರಿ ಗುಡ್. ಇನ್ನು ಕೂಡ ಸ್ವಲ್ಪ ಸ್ಪ್ರೆಡ್ ಆಗ್ಬೇಕಿತ್ತು ಹೊರಗಡೆ ಜನರಿಗೆ, ಇನ್ನು ಸ್ಪ್ರೆಡ್ ಆಗಿ ಮಳೆಯಿಂದ ಸ್ವಲ್ಪ ಇದೆ. ಹೌದು, ಚೆನ್ನಾಗಿದೆ, ಇನ್ನು ಚೆನ್ನಾಗಿ ಮೂಡಿ ಬರ್ಲಿ ಅಂತ ಮುಂದಿನ ದಿನ. ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡಿದ್ರು. ಅವ್ರಿಗೆ ತುಂಬಾ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಹಿಂದಿನ ಕಾಲದ ವಸ್ತುಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ರು. ಮಕ್ಕಳಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ, ಅವ್ರಿಗೆ ಗೊತ್ತಿದ್ರೆ ಅವ್ರು ಇನ್ನೊಂದು ಜನರೇಷನ್ ಗೆ ಹೇಳಬಹುದು. ಸೊ ತುಂಬಾ ಇನ್ಫಾರ್ಮೇಶನ್ ಮಕ್ಕಳು ತಗೊಂಡ್ರು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಬೃಹತ್ ವಸ್ತು ಪ್ರದರ್ಶನ ಮುಗಿಸಿ ಈಗ ಅಷ್ಟೇ ಒಂದು ಸ್ಕೂಲ್ ವಿಭಾಗದವರು ಹೊರಗಡೆ ಬಂದ್ರು. ಈಗ ಅವರ ಲೆಕ್ಚರ್ ಹತ್ರ ಮಾತಾಡೋಣ. ಹೇಗಿತ್ತು ಮ್ಯಾಮ್ ಎಕ್ಸ್ಪೀರಿಯನ್ಸ್? ಸೂಪರ್, ಬಹಳ ಚೆನ್ನಾಗಿತ್ತು. ಎಲ್ಲಿ ಸಿಂಪ್ಲಿಸಿಟಿ ಇದೆಯೋ ಅಲ್ಲಿ ನಾಲೆಜ್ ತುಂಬಾ ಇದೆ ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ನಮಗೆ ಗೊತ್ತಾಯ್ತು. ಎಲ್ಲಿ ಆಡಂಬರ ಇದೆಯೋ ನಾಲೆಜ್ ನಮಗೆ ಕಡಿಮೆ ಸಿಗುತ್ತೆ, ಆಡಂಬರನೇ ಜಾಸ್ತಿ ಆಗಿರುತ್ತೆ. ಸೊ ತುಂಬಾ ಸಿಂಪ್ಲಿಸಿಟಿ ಇತ್ತು, ಬಹಳ ಸರಳವಾಗಿ ಬಹಳ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಇತ್ತು. ಆಮೇಲೆ ಜನರಲ್ ವೇ ಆಫ್ ಟ್ರೀಟಿಂಗ್, ಅದು ಅಲ್ಲದೆ ನಮ್ಮ ಮಕ್ಕಳಿಗೆ ಏನೋ ಹೈಸ್ಕೂಲ್ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಯಾವ ಸ್ಕೂಲ್ ಅವರು? ನಾವು ಸೆಂಟ್ ಮೇರೀಸ್ ಇಂದ ಬಂದಿದ್ದೀವಿ. ಸೆಂಟ್ ಮೇರೀಸ್ ಕನ್ನಡ ಮೀಡಿಯಂ ಪ್ರೌಢಶಾಲೆಯಿಂದ ಬಂದಿದ್ದೀವಿ. ಸೊ ಈಗ ನಮ್ಮ ಮಕ್ಕಳು ನಮ್ಮ ಜೊತೆಯಲ್ಲಿದ್ದಾರೆ, ಹೈಸ್ಕೂಲ್ ಮಕ್ಕಳು. ಅವರು ಕೂಡ ಬಹಳ ಖುಷಿ ಪಟ್ಟಿದ್ದಾರೆ. ಅವರ ನಾಲೆಡ್ಜ್ಗೆ ತಕ್ಕಂತೆ ಬಹಳ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಮತ್ತು ಪಾಠಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಚಟುವಟಿಕೆ ಕೂಡ ಅದ್ರೊಳಗಡೆ ಇದೆ. ನಾವು ಬಹಳ ಎಂಜಾಯ್ ಮಾಡ್ತೀವಿ. ಹೆಂಗಿತ್ತು ಮಕ್ಕಳೇ ವಸ್ತು ಪ್ರದರ್ಶನ? ಫುಲ್ ಎಂಜಾಯ್ ಮಾಡಿದ್ರ? ಈಗ ಬೃಹತ್ ವಸ್ತು ಪ್ರದರ್ಶನ ಮುಗಿಸಿ ಈಗ ಇನ್ನೊಂದು ಶಾಲೆಯವರು ಹೊರಗಡೆ ಬಂದಿರೋ, ಈಗ ಹೊರಟಿರೋರು. ಸೊ ಅವ್ರ ಜೊತೆ ಕೇಳೋ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಸರ್? ಬಹಳ ಚೆನ್ನಾಗಿದೆ. ಈ ಒಂದು ಕೆಲಸ ಮಾಡಬೇಕಿದ್ರೆ ಅದರ ಹಿಂದಿನ ಶ್ರಮ, ನಿಮ್ಮೆಲ್ಲರ ಶ್ರಮ ಬಹಳ ಅಮೂಲ್ಯವಾದದ್ದು. ಹಾಗೆ ಇಂಥ ಒಳ್ಳೆಯ ಅವಕಾಶವನ್ನು ನಮಗೆ ಕೊಟ್ಟಿದ್ದೀರಿ. ಹಾಗಾಗಿ ಬಡಸ್ ಕಾಲೇಜ್ನ ಸಿಬ್ಬಂದಿ ವರ್ಗ ಮತ್ತೆ ನಿಮ್ಮ ವಿದ್ಯಾರ್ಥಿ ವೃಂದಕ್ಕೂ ಸಹ ನಾನು ಕಂಡೂರು ಕನ್ನಡ ಶಾಲೆಯ ಮಕ್ಕಳ ಪರವಾಗಿ ಶಿಕ್ಷಕನಾಗಿ ನಾನು ತತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಹೆಂಗೆ ಮತ್ತೆ ಮಕ್ಕಳೆಲ್ಲ ಹೆಂಗೆ ಎಂಜಾಯ್ ಮಾಡಿದ್ರ? ಭಾರಿ ಖುಷಿ ಪಟ್ರು ಅವರು. ಹಾಗೆ ಅವರು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಇನ್ನೊಮ್ಮೆ ಸೆಕೆಂಡ್ ಟ್ರಿಪ್ ಹೋಗುವ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕರ್ಕೊಂಡಿಲ್ಲ, ಇನ್ನೊಂದು ಟ್ರಿಪ್ ಕರ್ಕೊಂಡಿಲ್ಲ. ನಮಗೆ ಸ್ಕೂಲಲ್ಲಿ ಕೆಲಸ ಆಗ್ಬೇಕಲ್ವಾ, ಹಾಗೆ. ಥ್ಯಾಂಕ್ ಯು ಸರ್. ಮಕ್ಕಳು ಮಾತಾಡ್ಸುವ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಒಳ್ಳೆ ಎಕ್ಸ್ಪೀರಿಯನ್ಸ್. ನನ್ನ ಹೆಸರು ಅವನಿ ಕುಲಾಲ ಅಂತ. ಒಳ್ಳೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ನಮ್ಗೆ ಮುಂದೆ ಈ ಮಾಡೆಲ್ ಎಲ್ಲ ಮಾಡ್ಬೇಕಿದ್ರೆ ಇಲ್ಲೇ ಒಂದು ಐಡಿಯಾ ಎಲ್ಲ ಕಂಡು ಮುಂದೆ ಮಾಡ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಅಂದ್ರೆ ಪ್ರಾಣಿ ಬಗ್ಗೆ ಕಲಿತು, ಆಮೇಲೆ ತುಂಬಾ ಹಳೆ ಈಗಿನ ಜನರೇಷನ್ ಅಲ್ಲೇ ಮಷೀನ್ ಇದ್ರಾಗೆ ಕಾಲ ಕಳೀತು. ಮೊದ್ಲೆಲ್ಲ ಇಲ್ಲೇ ತುಂಬಾ ಐಟಮ್ಸ್ ಬಳಸ್ತಿದ್ದೀರ, ಅದನ್ನೆಲ್ಲ ಕಂಡಂಗಾಯ್ತ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಫುಲ್ ಎಂಜಾಯ್ ಮಾಡ್ತ ನಾವು. ಹೆಂಗಿತ್ ಮಕ್ಕಳ ಬಂಡಗರ್ ಕಾಲೇಜ್ ಎಕ್ಸ್ಪೀರಿಯನ್ಸ್? ಲೈಕ್ ಇತ್ತಲ್ಲ? ನಾನು ಹಿಂದೆ ಅಂತ ಕಾಣ್ತಿದ್ದೆ ಎಲ್ಲ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳ ಸ್ಟಾಲ್ಸ್ ಇದೆಲ್ಲ, ಅಲ್ಲಿ ಎಂಡಿಂದ ಹಿಡಿದು ಲಾಸ್ಟ್ ತನಕ ಉದ್ದಕ್ಕೆ ಸ್ಟಾಲ್ಸ್ ಹಾಕಿರ. ಒಳ್ಳೊಳ್ಳೆ ಐಟಮ್ಸ್ ಮಾರ್ತಿದ್ರ, ಫುಡ್ ಐಟಮ್ಸ್, ಗೇಮ್ಸ್, ಫನ್ನಿ ಗೇಮ್ಸ್, 3D ಗೇಮ್ಸ್ ಪ್ರತಿಯೊಂದು ಇಲ್ಲಿ ಇತ್ತ. ನೀವು ಅಷ್ಟೇ, ಇನ್ನು ಒಂದಿನ ಉಳ್ಕೊಂಡಿತ್ತು. ಇವತ್ತು ಮಧ್ಯಾಹ್ನ ಮೇಲೆ ಅವರು ಬರಲಕ್ಕ ಇಲ್ಲ, ನಾಳೆ 5ನೇ ತಾರೀಕು ಇತ್ತ. ಎಲ್ಲರೂ ಅಂಗಡಿ ಇರ್ತಾರೆ, 5ನೇ ತಾರೀಕು ತನಕ ಇರುತ್ತಾ. ನಾಳೆ ಬನ್ನಿ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿ. ಒಳ್ಳೊಳ್ಳೆ ಅಂಗಡಿ ಇಟ್ಟಿರ, ಒಳ್ಳೊಳ್ಳೆ ಸ್ವೀಟ್ ಕಾರ್ನ್, ಕಲ್ಲಂಗಡಿ ಹಣ್ಣು ಪ್ರತಿಯೊಂದು ಇತ್ತ. ಬನ್ನಿ, ಆಟ ಆಡಿ, ಊಟ ಮಾಡಿ, ಎಲ್ಲದು ಮಾಡಿ. ಪ್ಲೀಸ್ ವೆಲ್ಕಮ್. ಕಂಡ್ರಿ ಅಲ್ಲ, ನಮ್ಮ ಬೃಹತ್ ವಸ್ತು ಪ್ರದರ್ಶನ 3ನೇ ದಿನದಲ್ಲಿ ನಾವಿತ್ತು. ಇಷ್ಟೆಲ್ಲ ಕಂಡ್ರಿ ಅಲ್ಲ, ಇದೆಲ್ಲ 3ನೇ ದಿನದಲ್ಲಿ ನಾವು ಇದ್ದದ್ದು. ಈಗ ನಮ್ಗೆ 4ನೇ ದಿನ, 5ನೇ ತಾರೀಕು ಕೂಡ ಇತ್ತು. ಅಂದ್ರೆ ನಾಳೆ ಕೂಡ
ಅಷ್ಟೇ ಅದ್ದೂರಿಯಾಗಿ ಎಲ್ಲ ವಸ್ತು ಪ್ರದರ್ಶನ ಇತ್ತು. ನೀವು ನಾಳೆ ಕೂಡ ಬನ್ನಿ, ನಾಳೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ. ಇವತ್ತೆಂತೆಲ್ಲ ಕಂಡ್ರೆ ವಿಡಿಯೋದಲ್ಲಿ, ನಾಳೆ ಅದನ್ನ ಕಣ್ಣಾರೆ ನೀವು ನೋಡ್ಬೋದು. ನೀವು ಬನ್ನಿ, ಮತ್ತೆ ನಿಮ್ಮ ಮಕ್ಕಳನ್ನ ಅಥವಾ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ನ, ಸ್ಕೂಲ್ ಸ್ಟೂಡೆಂಟ್ಸ್ನ ಎಲ್ಲನೂ ಬನ್ನಿ. ನಿಮಗೆ ಇಲ್ಲಿ ನಾಲೆಜ್ ಅಷ್ಟು ಜ್ಞಾನ ಸಿಗುತ್ತೆ, ಅಷ್ಟು ಚಂದವಾಗಿ ಇಲ್ಲಿ ಎಲ್ಲದನ್ನು ಮಾಡಿರೋ ನೀವು ವಿಡಿಯೋದೆಲ್ಲ ಹಿಂದ್ಗಡೆ ಎಲ್ಲ ನೋಡಿರ್ತೀರಿ. ಈಗ ನಾಳೆ ನೀವು ಇಲ್ಲೇ ಬಂದು ಕಣ್ಣಾರೆ ನೀವು ಇದೆಲ್ಲ ನೋಡ್ಬೋದು. ನಮ್ಮ ಸ್ಟಾಲ್ಸ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸಿಬಿಷನ್ ಕೂಡ ತುಂಬಾ ಸುಂದರವಾಗಿತ್ತು. ನೀವು ಬನ್ನಿ, ಇದನ್ನ ಕಣ್ಣಾರೆ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್.